ಒಂದು ಸತ್ಯವಾದ ಸ್ವಾತಂತ್ರ್ಯ ಸಿಗಲಿ, ಎಲ್ಲರಿಗೂ ಆರೋಗ್ಯ ಸಿಗಲಿ, ಎಲ್ಲರಿಗೂ ನೆಮ್ಮದಿಯಾದ ಜೀವನ ಸಿಗಲಿ, ಎಲ್ಲರಿಗೂ ಸಂತೋಷ ಸಿಗಲಿ. ಆಮೇಲೆ ನಮ್ಮ ಜೀವನದಲ್ಲೇ ನಾವು ಸ್ವರ್ಗದ ಅನುಭವ ಈ ಭೂಮಿನಲ್ಲೇ ಪಡ್ಕೊಳ್ಳೋಣ ಅಂತ ಹೇಳ್ತೀನಿ. ಸತ್ ಮೇಲೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವಾಗಲೂ ಬೇಕಿದ್ರೆ ಸಿಗಲಿ, ಆದರೆ ಇವಾಗಂತೂ ಸಿಗಲೇಬೇಕು ಅಂತ. ಸೊ ಅದಕ್ಕೋಸ್ಕರ ಒಂದು ಸತ್ಯವಾದ ಸ್ವಾತಂತ್ರ್ಯಕ್ಕೆ ನಾವು ಬೂತ್ ಲೆವೆಲ್ಲು ನಾವೇ ಒಂದು ಕಮಿಟಿಗಳು ಮಾಡಿಕೊಂಡು ನಾವೇ ಸರ್ಕಾರ ರಚಿಸಿ ನಾವೇ ಒಂದು ಕಾನೂನುಗಳನ್ನ ಸೃಷ್ಟಿ ಮಾಡಿ ಅದಕ್ಕೆ ಅಪ್ರೂವಲ್ ಕೊಡೋಣ. ಈ ಥರ ಆಗಬೇಕು ಅಂದರೆ ನಮ್ಮ ಚುನಾವಣೆಗಳು ಕಾಗದ ಮತದಲ್ಲಿ ಆಗಬೇಕು, ಪೇಪರ್ ಬ್ಯಾಲೆಟ್ ಎಲೆಕ್ಷನ್ ಆಗಬೇಕು. ಈ ಯುರೋಪಿಯನ್ EVM ಬೇಡ ನಮಗೆ. ಅದರಿಂದ ಬರೀ ಆ ಯುರೋಪಿಯನ್ ಶಾಹಿತ್ಯಕ್ಕೆ ನಮಸ್ಕಾರ ಹೊಡೆಯುವಂಥ ಕಂತ್ರಿಗಳು, ಕುತಂತ್ರಿಗಳು, ಎಫ್ಟೀನ್ ಫೈಲ್ಸ್ನವರು ಅವ್ರು ಮಾತ್ರ ಆಯ್ಕೆ ಆಗ್ತಿದ್ದಾರೆ. ಆಮೇಲೆ ವಾರ್ಡ್ ಮಿತಿಗಳು ಅಷ್ಟೇ. ಇವಾಗ ಹೆಂಗೆ ಮಾಡಿದ್ದಾರೆ ಅಂದರೆ ಈ ರೋಡು ಅರ್ಧ ರೋಡು ಒಂದು ವಾರ್ಡ್ ಅಂತೆ, ಅರ್ಧ ರೋಡು ಇನ್ನೊಂದು ವಾರ್ಡ್ ಅಂತೆ, ಇನ್ನೊಂದು ರೋಡು ಕಾಲು ರೋಡ್ ಒಂದು ವಾರ್ಡ್ ಅಂತೆ, ಮುಕ್ಕಾಲು ರೋಡ್ ಇನ್ನೊಂದು ವಾರ್ಡ್ ಅಂತೆ. ಯಾಕೆ ಮಾಡಿದ್ದಾರೆ ಅಂದರೆ EVM ಅಲ್ಲಿ ಯಾರ್ಯಾರು ಓಟ್ ಹಾಕ್ತಿದ್ದಾರೆ ಅಂತ ಎಲ್ಲ ಗೊತ್ತಾಗ್ತಾ ಇದೆ. ಅದನ್ನು ತಿಳ್ಕೊಂಡು ಯಾರಿಗೆ ಓಟ್ ಹಾಕಿದ್ದಾರೆ ಅಂತ ನೋಡಿಕೊಂಡು BJP ಓಟ್ ಹಾಕೋರಿಗೆ ಒಂದು ವಾರ್ಡಿಗೆ ಸೇರಿಸ್ತಾರೆ, ಕಾಂಗ್ರೆಸ್ ಓಟ್ ಹಾಕೋರಿಗೆ ಇನ್ನೊಂದು ವಾರ್ಡಿಗೆ ಸೇರಿಸ್ತಾರೆ. ಆಮೇಲೆ ಮುಸ್ಲಿಮ್ಸು, ತಮಿಳರು, ತೆಲುಗು ಅಥವಾ ದಲಿತರು ಎಲ್ಲರೂ 4 ವಾರ್ಡಿಗೆ ಡಿವೈಡ್ ಮಾಡಿಬಿಡ್ತಾರೆ. ಇವಾಗಲೇ ನೋಡಿದ್ದೀರಾ ಕುಮಾರಸ್ವಾಮಿ ಲೇಔಟ್ ವಾರ್ಡಲ್ಲಿ ಹೆಂಗೆ ಅವರು ಹೊಸ ವಾರ್ಡ್ ಬೌಂಡ್ರಿ ಮಾಡಿದ್ದಾರೆ ಅಂತ. ವಾರ್ಡ್ಗೆ ಕುಮಾರಸ್ವಾಮಿ ಲೇಔಟ್ಗೆ ಆ ಕಡೆ ಇರೋ ಯಾವುದು ರಿಂಗ್ ರೋಡಿಂದ ಆ ಕಡೆ ಇರೋದನ್ನ ಸೇರಿಸ್ಕೊಂಡಿದ್ದಾರೆ ಮುಸ್ಲಿಮ್ಸ್ನ. ಯಾಕೆ ಅಂದರೆ ಇಲ್ಲಿ ಇರೋ ಮೆಜಾರಿಟಿ ಕಾಂಗ್ರೆಸ್ BJP ವೋಟರ್ಸ್ ಮಧ್ಯ ಅವರು, ಆಮೇಲೆ ಮುಸ್ಲಿಂ ವೋಟರ್ಸ್ನ 4 ವಾರ್ಡ್ ಡಿವೈಡ್ ಮಾಡೋದು. ಈ ರೀತಿ ಕುತಂತ್ರ ಮಾಡ್ತಾ ಇರೋ ಈ ಯುರೋಪಿಯನ್ ಶಾಹಿತ್ವ, ಅದ್ರ ದಳ್ಳಾಳಿ ಆಗಿರೋ RSS, ಕಾಂಗ್ರೆಸ್ಸು, ಇವುಗಳನ್ನ ಮೀರಿ ನಾವು ಸತ್ಯವಾದ ಸ್ವಾತಂತ್ರ್ಯ ಪಡ್ಕೋಬೇಕು, ಸತ್ಯವಾದ ಪ್ರಜಾಪ್ರಭುತ್ವ ಬರಬೇಕು. ಅದಕ್ಕೆ ಮೇಯ್ನ್ ರೋಡ್ ಪ್ರಕಾರ ವಾರ್ಡ್ ಲಿಮಿಟ್ ಆಗಿ, ಪೇಪರ್ ಬ್ಯಾಲೆಟಲ್ಲಿ ಎಲೆಕ್ಷನ್ ಆಗಿ, ಅವೆರಡೂ ಮಾಡಲಿಲ್ಲ ಅಂದ್ರೂ ನಾವೇ ವಾರ್ಡ್ ಕಮಿಟಿಗಳು ಮಾಡಿಕೊಂಡು ನಾವೇ ಅದು ಅಧಿಕಾರ ಚಲಾಯಿಸಬೇಕು. ನಮ್ಗೆ ಏನು ಬೇಕು ಅಂತ ನಾವು ಮಾಡಿಸ್ಕೋಬೇಕು, ನಾವು ಹೋಗಿ ಉಗಿಬೇಕು. ನೀವು ಪಾರ್ಲಿಮೆಂಟಲ್ಲೆಲ್ಲ ಕಾನೂನು ಮಾಡೋದು, ಇಲ್ಲಿ ಕಾನೂನು ಮಾಡಿ ಎಲ್ಲ ಷರತ್ತುಗಳು ಹಾಕಿದ್ಮೇಲೆ ನೀವು ಬರೀ ಅದಕ್ಕೆ ಸ್ಟಾಂಪ್ ಹಾಕಬೇಕಷ್ಟೇ ಅಂತ ನಾವು ಹೇಳಿದಾಗ ಅದು ನಿಜವಾದ ಪ್ರಜಾಪ್ರಭುತ್ವ, ಅದು ನಿಜವಾದ ಸ್ವಾತಂತ್ರ್ಯ. ಇವಾಗಿರೋದು ಒಂದು ನಾಟಕ. ಈ ನಾಟಕದಿಂದ ಸತ್ಯವಾದ ಸ್ವಾತಂತ್ರ್ಯ ಪಡ್ಕೊಳ್ಳೋಣ ಬನ್ನಿ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಈ ಜನಗಣಮನ ಕಿಂಗ್ ಇಂಗ್ಲೆಂಡ್ ಕಿಂಗ್ ಬಂದಾಗ ರವೀಂದ್ರನಾಥ್ ಠಾಗೂರ್ ಅವರು ಹೊಗಳೋದಕ್ಕೆ ಬರ್ದಿರೋದು, ಅದಕ್ಕೆ ಅಧಿನಾಯಕ ಅಂತ ಬರ್ತಿರೋದು. ನಾವು ಭಾರತನ ಮಾತೆ ಅಂತ ಹೇಳ್ತೀವಿ. ಆ ಮಾತೆಯನ್ನು ತೆಗೆದುಬಿಟ್ಟು ಗಂಡಸಿಗೆ ಹೊಗಳುವಂಥ ಬಿಟ್ಬಿಟ್ಟು ನಾವು ಒಂದೇ ಮಾತ್ರ ಮಾಡಿದ್ರೆ ನ್ಯಾಯ ಅನಿಸುತ್ತೆ ನನ್ನ ಪ್ರಕಾರ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಸತ್ಯ ಅರ್ಥ ಮಾಡ್ಕೊಳ್ಳಿ. ಆವಾಗ ನಾವೆಲ್ಲರೂ, ಯಾಕಂದರೆ ನಾವು ಮೊದಲು ಸತ್ಯವಂತರಾದರೆ ನಮಗೆ ಕಾಯಿಲೆನೂ ಬರಲ್ಲ. ಇಲ್ಲಾಂದರೆ ಬ್ರೈನ್ ಕ್ಯಾನ್ಸರ್, ನ್ಯೂರೋಸರ್ಜನ್ ಆಗಿ ನಾನು ಹೇಳ್ತೀನಿ, ಬ್ರೈನ್ ಕ್ಯಾನ್ಸರ್ಗೆ ಮೊದಲು ಕಾರಣ ನಮ್ಮಲ್ಲಿರೋ ಸುಳ್ಳು. ಸೊ ಸತ್ಯ ಅನ್ನೋ ಆ್ಯಪನ್ನು ನಾವು ತಲೆಗೆ ಡೌನ್ಲೋಡ್ ಮಾಡಿಕೊಂಡು ಸತ್ಯವನ್ನು ಯೋಚಿಸಿ, ಸತ್ಯವನ್ನು ನುಡಿದು ಸತ್ಯವಾಗಿ ನಡೆದಾಗ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ. ನಮ್ಗೆ ಯಾವ ಕಾಯಿಲೆನೂ ಬರಲ್ಲ. ಇಂಥವು ನಮ್ಮ ಈ